ತ್ಯಾಜ್ಯದ ಅಲಕ್ಷ್ಯ, ಕರ್ತವ್ಯದ ನಿರ್ಲಕ್ಷ್ಯ, ಸಮರ್ಪಕ ತ್ಯಾಜ್ಯದ ನಿರ್ವಹಣೆ, ಜಾಗೃತ ಸಮಾಜದ ಸಂವೇದನೆ. ಕನ್ನಡ ನಾಡಿನ ಹೆಮ್ಮೆಯ ರಾಜಧಾನಿ ನಮ್ಮ ಬೆಂಗಳೂರು. ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ, ಪೆನ್ಷನರ್ಸ್ ಪ್ಯಾರಡೈಸ್ ಎಂದೆಲ್ಲ ಪ್ರಖ್ಯಾತವಾಗಿರುವ ನಗರ ಈ ನಮ್ಮ ಬೆಂಗಳೂರು. ತನ್ನ ವಿಭಿನ್ನ ಸಂಸ್ಕೃತಿ, ಐತಿಹಾಸಿಕ ಹಿನ್ನೆಲೆ, ಆಹ್ಲಾದಕರ ವಾತಾವರಣ, ಔದ್ಯೋಗಿಕ ಪ್ರಗತಿಯಿಂದ ಜಗತ್ತಿನಲ್ಲೇ ತನ್ನ ಛಾಪು ಹೊಂದಿರುವ ಊರು ನಮ್ಮ ಬೆಂಗಳೂರು. ಆದರೆ ಇಂದು ಕೆಲವು ನ್ಯೂನತೆಗಳಿಂದಾಗಿ ನಮ್ಮ ಬೆಂಗಳೂರು ಗಾರ್ಬೇಜ್ ಸಿಟಿ ಅಂತ ಕರೆಯಲ್ಪಡುವ ಮಟ್ಟಕ್ಕೆ ಬಂದಿರುವುದು ನಿಜಕ್ಕೂ ಖೇದನೀಯ. ಅಷ್ಟೇ ಅಲ್ಲ, ಇದೊಂದು ನಮ್ಮೆಲ್ಲರಿಗೂ ಎಚ್ಚರಿಕೆಯ ಕರೆಗಂಟೆ. 800 ಚದರ ಕಿಲೋಮೀಟರ್ ವಿಸ್ತಾರದ ಸುಮಾರು 85 ಲಕ್ಷ ಜನಸಂಖ್ಯೆಯುಳ್ಳ ನಮ್ಮ ಬೆಂಗಳೂರಿನಲ್ಲಿ ಒಂದು ಗಣತಿಯಂತೆ ಪ್ರತಿದಿನ ಸುಮಾರು 5,000 ಟನ್ ತ್ಯಾಜ್ಯ ಹೊರಬೀಳುತ್ತದೆ. ಇದು ನಮ್ಮ ರಾಜಧಾನಿಯ ಸೌಂದರ್ಯವನ್ನಷ್ಟೇ ಹಾಳು ಮಾಡ್ತಾ ಇಲ್ಲ, ಜೊತೆಗೆ ನಾಗರಿಕರ, ಪರಿಸರದ ಆರೋಗ್ಯ, ಸ್ವಚ್ಛತೆಗಳನ್ನು ಹದಗೆಡಿಸುತ್ತಿದೆ. ಬೆಂಗಳೂರಿನ ಅನೇಕ ಭಾಗಗಳಲ್ಲಿ ಟನ್ಗಟ್ಟಲೆ ತ್ಯಾಜ್ಯ ಅಕ್ಷರಶಃ ಕೊಳೆಯುತ್ತಿದೆ. ಇದು ಆಡಳಿತ ವ್ಯವಸ್ಥೆ ಎಡವಿರುವುದನ್ನು ತೋರಿಸುತ್ತಿರುವುದರ ಜೊತೆಗೆ ಇಲ್ಲಿನ ನಾಗರಿಕರ ಅಸಡ್ಡೆ, ಬೇಜವಾಬ್ದಾರಿತನವನ್ನು ಪ್ರದರ್ಶಿಸುತ್ತಿದೆ. ಈ ಕೂಡಲೇ ನಾವೆಲ್ಲರೂ ಎಚ್ಚೆತ್ತುಕೊಂಡು ಈ ಸಮಸ್ಯೆಯ ಪರಿಹಾರದೆಡೆಗೆ ಕೂಡಿ ಹೆಜ್ಜೆ ಇಡಲೇಬೇಕಿದೆ. ನಗರದ ಒಟ್ಟು ತ್ಯಾಜ್ಯಗಳಲ್ಲಿ ಮನೆಗಳಿಂದ ಶೇಖರಣೆಯಾಗುವುದು 54%, ಮಾರುಕಟ್ಟೆ ಮತ್ತು ಇನ್ನಿತರ ಸಾರ್ವಜನಿಕ ಸ್ಥಳಗಳಿಂದ 20%, ವಾಣಿಜ್ಯ ಮತ್ತು ಇತರ ಕೇಂದ್ರಗಳಿಂದ 17% ಮತ್ತು ಇತರೆ 9%. ಇದರಲ್ಲಿ ಮೂಲದಲ್ಲಿ ಬೇರ್ಪಡಿಸಲಾದ ತ್ಯಾಜ್ಯದ ಪ್ರಮಾಣ 10%ಕ್ಕಿಂತಲೂ ಕಡಿಮೆ. ನಗರದ ನಿರ್ವಹಣೆಯ ಹೊಣೆ ಹೊತ್ತಿರುವ ಬಿಬಿಎಂಪಿ ಪರಿಸ್ಥಿತಿಯನ್ನು ಸುಧಾರಿಸಲು ಶ್ರಮಿಸುತ್ತಿದೆ. ಈ ನಿಟ್ಟಿನಲ್ಲಿ ಮುಂದಡಿ ಇಡುತ್ತಿರುವ ಆಡಳಿತ ಅನೇಕ ಸುಧಾರಣಾ ಕ್ರಮಗಳನ್ನು ಜಾರಿಗೊಳಿಸುತ್ತಿದೆ. ಜೊತೆಗೆ ನಾಗರಿಕರಾಗಿ ನಾವೆಲ್ಲರೂ ನಮ್ಮ ಕರ್ತವ್ಯ ಮತ್ತು ಹೊಣೆಗಾರಿಕೆಯನ್ನು ಅರಿತು ಕಾರ್ಯಪ್ರವೃತ್ತರಾಗಬೇಕು. ಈ ನಮ್ಮ ಸುಂದರ ನಗರದ ಸೌಂದರ್ಯವನ್ನ, ಆಹ್ಲಾದತೆಯನ್ನ, ಸ್ವಚ್ಛತೆಯನ್ನ, ಸುರಕ್ಷತೆಯನ್ನ ಮತ್ತೆ ನಿರ್ಮಿಸಲೇಬೇಕು. ಅದಕ್ಕಾಗಿ ನಾವು ಸಮರ್ಪಕವಾಗಿ ಮತ್ತು ವೈಜ್ಞಾನಿಕವಾಗಿ ತ್ಯಾಜ್ಯವನ್ನ ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ನಿಯಮಗಳಿಗೆ ಅನುಗುಣವಾಗಿ ವಿಂಗಡಿಸಿ ವಿಸರ್ಜಿಸುವ ಪದ್ಧತಿಯನ್ನ ಅಳವಡಿಸಿಕೊಳ್ಳಬೇಕು. ಹೈಕೋರ್ಟ್ ಆದೇಶದ ಅನ್ವಯ ಇದೇ ಅಕ್ಟೋಬರ್ 1ರಿಂದ ತ್ಯಾಜ್ಯಗಳನ್ನ ಮೂಲದಲ್ಲಿಯೇ ಬೇರ್ಪಡಿಸುವುದು ಕಡ್ಡಾಯವಾಗಲಿದೆ. ಮೊದಲಿಗೆ ತ್ಯಾಜ್ಯಗಳ ಬಗ್ಗೆ ತಿಳಿದುಕೊಂಡು ಅನುಗುಣವಾಗಿ ಎಲ್ಲ ಸ್ತರಗಳಲ್ಲಿಯೂ ಮೂಲದಲ್ಲಿಯೇ ತ್ಯಾಜ್ಯ ವಿಂಗಡಣೆಯಾಗಬೇಕು. ವಿವಿಧ ರೀತಿಯ ತ್ಯಾಜ್ಯಗಳ ಬಗ್ಗೆ ಅರಿವು ಗಳಿಸುವ ಜೊತೆಗೆ ಸೂಕ್ತವಾಗಿ ತೆರವುಗೊಳಿಸುವ ಬಗ್ಗೆಯೂ ತಿಳಿದುಕೊಳ್ಳಬೇಕು. ತ್ಯಾಜ್ಯಗಳ ವಿವಿಧ ಬಗೆಗಳ ಬಗ್ಗೆ ನಿಮಗೆ ತಿಳಿದಿದೆಯೇ? ಹಸಿ ತ್ಯಾಜ್ಯ. ಹಸಿ ತ್ಯಾಜ್ಯವನ್ನ ತಾವೇ ಬೇರ್ಪಡಿಸಿ ಪ್ರತಿದಿನ ನಿಗದಿತ ಸಮಯದ ಒಳಗೆ ಸಂಬಂಧಿತ ತ್ಯಾಜ್ಯ ಸಂಗ್ರಹಕಾರರಿಗೆ ನೀಡಬೇಕು. ಬಿಬಿಎಂಪಿಯಿಂದ ಅಧಿಕೃತ ಮತ್ತು ಸೂಚಿತ ಹಸಿ ತ್ಯಾಜ್ಯ ಸಂಗ್ರಹಕಾರರು ಪ್ಲಾಸ್ಟಿಕ್ ಬ್ಯಾಗ್ಗಳುಳ್ಳ ಹಸಿ ತ್ಯಾಜ್ಯವನ್ನ ಬೇರ್ಪಡಿಸಿದ ನಂತರ ಹಸಿ ತ್ಯಾಜ್ಯವನ್ನ ನೀಡತಕ್ಕದ್ದು. ಒಣ ತ್ಯಾಜ್ಯ. ಬಿಬಿಎಂಪಿಯು ಪ್ರತಿದಿನ ನಿಮ್ಮ ಮನೆ ಬಾಗಿಲಿಗೆ ಅಥವಾ ಸಾಮಾನ್ಯ ಅಥವಾ ನಿಗದಿತ ಸ್ಥಳದಲ್ಲಿ ಒಣ ತ್ಯಾಜ್ಯ ಸಂಗ್ರಹಿಸುವ ಕ್ರಮವನ್ನು ಕೈಗೊಳ್ಳುತ್ತದೆ. ಪ್ಲಾಸ್ಟಿಕ್ ಬ್ಯಾಗುಗಳು ಅಥವಾ ಗೊಬ್ಬರವಾಗದ ಬ್ಯಾಗುಗಳ ಒಣ ತ್ಯಾಜ್ಯವನ್ನ ನೀಡುವಂತಿಲ್ಲ. ಉದ್ಯಾನವನ ತ್ಯಾಜ್ಯ. ವಿಕೇಂದ್ರೀಕರಣದ ಗೊಬ್ಬರವಾಗಿ ಹತ್ತಿರದಲ್ಲಿ ಸೂಚಿಸಲಾದ ಉದ್ಯಾನವನಕ್ಕೆ ನಿವಾಸಿಗಳೇ ತ್ಯಾಜ್ಯವನ್ನ ತಲುಪಿಸಬಹುದು. ನಿಮ್ಮ ಮನೆಯ ಹಾಗೂ ಸುತ್ತಮುತ್ತಲಿನ ಉದ್ಯಾನ ಮುಂತಾದ ಹಸಿರು ಪ್ರದೇಶಗಳಲ್ಲಿ ಉದ್ಯಾನ ತ್ಯಾಜ್ಯಗಳ ಜೊತೆಗೆ ಜೈವಿಕ ತ್ಯಾಜ್ಯಗಳನ್ನು ಬೆರೆಸಿ ಮಿಶ್ರ ಗೊಬ್ಬರವನ್ನಾಗಿ ಬಳಸಬಹುದು. ಕಟ್ಟಡದ ಭಗ್ನಾವಶೇಷಗಳು ಮತ್ತು ಅನುಪಯುಕ್ತ ತ್ಯಾಜ್ಯ.
ಭಗ್ನಾವಶೇಷಗಳು ಮತ್ತು ಅನುಪಯುಕ್ತ ತ್ಯಾಜ್ಯವನ್ನ ಸೂಚಿತ ವೆಚ್ಚದ ಮನವಿಯ ಮೇರೆಗೆ ಸಂಗ್ರಹಿಸಲಾಗುವುದು. ತಿಂಗಳವರೆಗೂ ಸಂಗ್ರಹಿತವಾದ ಅನುಪಯುಕ್ತ ತ್ಯಾಜ್ಯವನ್ನ ಬಿಬಿಎಂಪಿ ತಿಂಗಳಿಗೊಮ್ಮೆ ವಾರ್ಡ್ವಾರು ಸಾಗಿಸುತ್ತದೆ ಮತ್ತು ಇದರ ವೆಚ್ಚವನ್ನ ನಿವೇಶನದ ಅನುಭೋಗದಾರರಿಂದ ಆಸ್ತಿ ತೆರಿಗೆಯ ಜೊತೆಯಲ್ಲಿ ಸಂಗ್ರಹಿಸುತ್ತದೆ. ನೈರ್ಮಲ್ಯ ತ್ಯಾಜ್ಯ. ನೈರ್ಮಲ್ಯ ತ್ಯಾಜ್ಯವನ್ನ ಪ್ರತಿದಿನ ಪ್ರತಿ ಕುಟುಂಬದ ಅನುಭೋಗದಾರರಿಂದ ಸಂಗ್ರಹಿಸಲಾಗುತ್ತೆ. ನೈರ್ಮಲ್ಯ ತ್ಯಾಜ್ಯಗಳನ್ನು ದಿನಪತ್ರಿಕೆಗಳಿಂದ ಸುತ್ತಿ ಕೆಂಪು ಬಣ್ಣದ ಗುರುತು ಹಾಕಿ ವಿಸರ್ಜಿಸಬೇಕು. ಗೃಹ ಬಳಕೆ ತ್ಯಾಜ್ಯ. ತಮ್ಮ ಆವರಣದಲ್ಲಿ ಸಂಗ್ರಹಿಸಿದ ಗೃಹ ಬಳಕೆ ತ್ಯಾಜ್ಯವನ್ನ ಸೂಚಿತ ದಿನಾಂಕಗಳಲ್ಲಿ ತ್ರೈಮಾಸಿಕವಾಗಿ ಅಥವಾ ಮುಂಚಿತವಾಗಿ ಸಂಗ್ರಹಿಸಲಾಗುವುದು. ಅಲ್ಲದೆ ಗೃಹ ಬಳಕೆ ತ್ಯಾಜ್ಯವನ್ನ ಕಾಲಕಾಲಕ್ಕೆ ನಿಗದಿಪಡಿಸಿದ ಗೃಹ ಬಳಕೆ ತ್ಯಾಜ್ಯ ಸಂಗ್ರಹ ಸ್ಥಳಗಳಲ್ಲಿ ಹಾಕುವಂತೆ ಸಾರ್ವಜನಿಕರಿಗೆ ತಿಳಿಸಲಾಗುವುದು. ನೆನಪಿಡಿ, ಜೈವಿಕ ತ್ಯಾಜ್ಯಗಳನ್ನ ಗೊಬ್ಬರವಾಗಿ ಬಳಸುವ ಸಂಸ್ಕರಣಾ ಘಟಕಗಳಿಗೆ ತಲುಪಿಸುವ ವ್ಯವಸ್ಥೆಯಾಗಬೇಕು. ಪ್ಲಾಸ್ಟಿಕ್ ಚೀಲಗಳ ಬದಲಿಗೆ ಬಯೋಡಿಗ್ರೇಡಬಲ್ ಚೀಲಗಳನ್ನು ಗೃಹ ತ್ಯಾಜ್ಯಗಳನ್ನು ಹೊರಹಾಕಲು ಉಪಯೋಗಿಸುವಂತಾಗಬೇಕು. ನಗರದ ಎಲ್ಲೆಡೆ ಅವಶ್ಯವಿರುವಷ್ಟು ಕಸದ ಬುಟ್ಟಿ ಇರಲೇಬೇಕು. ಅದು ಸರಿಯಾಗಿ ನಿರ್ವಹಿಸಲ್ಪಡಬೇಕು ಮತ್ತು ಅಲ್ಲಿ ಮಾತ್ರವೇ ಕಸ ಹಾಕಬೇಕು. ಸಮರ್ಪಕ ಆಡಳಿತದ ಜೊತೆಗೆ ನಾವೆಲ್ಲರೂ ಪ್ರಜ್ಞಾವಂತ ನಾಗರಿಕರಾಗಿ ನಮ್ಮ ಕರ್ತವ್ಯವನ್ನು ನಿರ್ವಹಿಸಿದರೆ ಒಟ್ಟಂದದಲ್ಲಿ ಇಡೀ ನಮ್ಮ ಬೆಂಗಳೂರಿನ ಚಿತ್ರಣ ಬದಲಾಗಿ ಮೇಲ್ಮಟ್ಟಕ್ಕೇರುವುದರಲ್ಲಿ ಸಂದೇಹವೇ ಇಲ್ಲ. ಕಸ ಕಸ ಎಂದು ಕಸಿವಿಸಿಗೊಳ್ಳಬೇಡಿ. ಕಸಮುಕ್ತ ಪರಿಸರಕ್ಕಾಗಿ ನಿಮ್ಮ ಹೊಣೆಯರಿತು ಕೆಲಸ ಮಾಡಿ.